ಮೇಕಪ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬ್ಲೌಸ್ ಡಿಸೈನ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ನಾನೇ ಶೂಟ್ ಮಾಡಿರೋದು, ಇವಾಗ ನಾನೇ ಎಡಿಟ್ ಮಾಡೋದು, ಆಮೇಲೆ ನಾನೇ ಪೋಸ್ಟ್ ಮಾಡೋದು. ನಮ್ಮ ಕನ್ನಡ ಸಾಂಗ್ಗೆ ಇದು ಹಾಸನಲ್ಲಿ ಪರ್ಚೇಸ್ ಮಾಡಿದ್ದು ಶಾಪಲ್ಲಿ. ಇದು ನಾನು ಯಾವ ವಿಡಿಯೋದಲ್ಲೂ ತೋರಿಸ್ತಿರಲಿಲ್ಲ. ಕಾಸ್ಟ್ಲಿ ಅಂದರೆ 2800 ರೂಪಾಯಿನೋ ಇದೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಲೋ ಬಜೆಟಿಗೆ ಹೋಗಿ. ಸ್ವಲ್ಪ ನನ್ನ ಮೂಗು ಸ್ವಲ್ಪ ಶೇಪ್ ಇಲ್ಲ, ಸೊ ಕ್ಲೀನಾಗಿ ಶೇಪ್ ಬರ್ಸ್ಕೊಂಬಿಡೋಣ. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಜ್ವರ ಎಲ್ಲ ಹೋಗಿ ಇವಾಗ ಸ್ವಲ್ಪ ಗಂಟಲು ನೋವಿದೆ ಅಷ್ಟೇ, ಬಿಟ್ಟರೆ ಫುಲ್ಲು ಎನರ್ಜೆಟಿಕ್ ಆಗಿದ್ದೀನಿ ಗೈಸ್. ಆ್ಯಂಡ್ ಇವತ್ತಿನ ವೀಡಿಯೋ ಏನಪ್ಪ ಅಂತ ಅಂದರೆ, ಸೀರೆ ಎಲ್ಲ ಉಡ್ಕೊಂಡು ಜುಮ್ಕಿ ಎಲ್ಲ ಹಾಕ್ಕೊಂಡು ಕೂತಿದ್ದೀನಿ. ಮೇಕಪ್ ಮಾಡಬೇಕು. ಏನಕ್ಕೆ ಅಂತ ಅಂದರೆ, ತುಂಬ ದಿನ ಆಗೋಗಿದ್ದು ರೀಲ್ ವಿಡಿಯೋ ಮಾಡ್ದಲೆ. ಸೊ ಐ ಥಾಟ್ ಒಂದು ವಿಡಿಯೋ ನೋಡಿದೆ ಆಯಿತಾ. ಡ್ಯಾನ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಒಬ್ಬರು ಡ್ಯಾನ್ಸ್ ಸ್ಟೆಪ್ಸು ಸಖತ್ತಾಗಿ ಮಾಡಿದ್ದಾರೆ. ಆ ಸ್ಟೆಪ್ಸೇ ಕಾಪಿ ಮಾಡಿ ಒಂದು ರೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಕನ್ನಡ ಸಾಂಗ್ಗೆ. ಅದಕ್ಕೋಸ್ಕರ ಸಿಂಪಲಾಗಿ ನಾನು ರೀಲಿಗೆ ಯಾವ ಥರ ಮೇಕಪ್ ಮಾಡ್ಕೊತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಸೀರೆ ಹಳೇದೆ, ಹಬ್ಬಕ್ಕೆ ತಗೊಂಡಿದ್ದು, ಪಿಂಕ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ತುಂಬ ಜನ ಕೇಳಿದರೆ ಇದು ಹಾಸನಲ್ಲಿ ಪರ್ಚೇಸ್ ಮಾಡಿದ್ದು ಶಾಪಲ್ಲಿ. ಲಿಂಕ್ ಇಲ್ಲ, ನಾನು ಏನಾದರೂ ಆನ್ಲೈನಲ್ಲಿ ತೊಗೊಂಡಿದ್ರೆ ಆಬ್ವಿಯಸ್ಲಿ ನಾನು ಹಾಕ್ತಾಯಿದ್ದೆ. ಇದು ಶಾಪಲ್ಲಿ ತೊಗೊಂಡಿದ್ರಿಂದ ಐ ಡೋಂಟ್ ನೋ, ಶಾಪ್ ಹೆಸರು ಗೊತ್ತಿಲ್ಲ. ಬಟ್ ಬಸ್ ಸ್ಟ್ಯಾಂಡ್ ಮುಂದೆ ಒಂದು ಶಾಪ್ ಇದೆ, ಒಂದು 4-5 ಅಂಗಡಿ ಇದೆ, ಅದರಲ್ಲಿ ಅದು ಒಂದು ಮರ್ತೋಗಿದೆ. ಆ್ಯಂಡ್ ಇವಾಗ ಮೇಕಪ್ ಸ್ಟಾರ್ಟ್ ಮಾಡುವ. ನಮ್ಮದು ಫೇಸ್ ವಾಶ್ ಆಗಿದೆ, ನಾನು ಯಾವಾಗಲೂ ಯೂಸ್ ಮಾಡೋದು ಎಥಿಗ್ಲೋ. ಸೊ ನೀವೇನಾದರೂ ಯೂಸ್ ಮಾಡಬೇಕು ಅಂತ ಇದ್ದರೆ ಚಿಕ್ಕ ಬಾಟಲ್ ಅಂದರೆ 100 ಗ್ರಾಮ್ಸ್ ತೊಗೊಳ್ಳಿ. ಇದು 200 ಗ್ರಾಮ್ಸ್. ಆ್ಯಂಡ್ ಇದಕ್ಕೆ ತುಂಬ ಸ್ವಲ್ಪ ಕಾಸ್ಟ್ಲಿ ಕಂಪೇರ್ ಅಂದರೆ ಬೇರೆ ಫೇಸ್ ವಾಶ್ಗಿಂತ ಇದಕ್ಕೊಂದು ಸ್ವಲ್ಪ ಕಾಸ್ಟ್ಲಿ ಇದೆ. ಅಫೋರ್ಡೆಬಲ್ ಆದರೆ ನೀವು ಸೆಟಾಫಿಲಿಗೆ ಹೋಗ್ಬೋದು, ಅದು ತುಂಬ ಚೆನ್ನಾಗಿ ಬರುತ್ತೆ. ಟ್ರಾವೆಲ್ ಮಾಡ್ತಿದ್ದಾಗ ಸೆಟಾಫಿಲ್ ಯೂಸ್ ಮಾಡ್ತೀನಿ, ಅದರ್ವೈಸ್ ನಾನು ಈ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಸೊ ಈ ಒಂದು ಫೇಸ್ ವಾಶ್ ಡ್ರೈ ಸ್ಕಿನ್ನು ಮತ್ತು ಕಾಂಬಿನೇಷನ್ ಸ್ಕಿನ್ನಿಗಾಗುತ್ತೆ. ಸೊ ಇದು ಫೇಸ್ ವಾಶ್ ಮಾಡಾಯಿತು. ಆ್ಯಂಡ್ ಇವಾಗ ನಾನು ಈ ಒಂದು ಟೋನರ್, ಇದು ಕೊಲಾಜಿನ್ ಟೋನರ್. ಸೊ ಇತ್ತೀಚೆಗೆ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾಯಿದ್ದೀನಿ. ಇದು ನಾನು ಯಾವ ವಿಡಿಯೋದಲ್ಲೂ ತೋರಿಸ್ತಿರಲಿಲ್ಲ, ಬಿಕಾಸ್ ನನ್ನ ಸ್ಕಿನ್ ತುಂಬ ಡ್ರೈ ಆಯಿತಾ, ಸಖತ್ ಹೈಡ್ರೇಟ್ ಮಾಡುತ್ತೆ. ನಾನು ಮಾರ್ನಿಂಗು ಮತ್ತು ನೈಟ್ ರೂಟೀನಿಗೆ ಇದನ್ನೇ ನಾನು ಬಳಸೋದು. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಒಂದು 2-3 ಡೇಸ್ ಬ್ಯಾಕ್ ನಾನು ಮೇಕಪ್ಪಿಗೆ ಅಪ್ಲೈ ಮಾಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ಅದಕ್ಕೋಸ್ಕರ ಇವಾಗಲೂ ನಾನು ಅದನ್ನ ಟ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ತುಂಬಾ ಕಾಸ್ಟ್ಲಿ ಅಂದರೆ 2800 ರೂಪಾಯಿನೋ ಇದೆ. ನಾನು ಇದು ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಸೊ ಒಂಥರ ಆಯಿಲ್ ಟೈಪ್ ಇದೆ, ಬಟ್ ಡ್ರೈ ಆಗುತ್ತಲ್ಲ. ಆ್ಯಂಡ್ ಇದು ಆಯಿಲಿ ಸ್ಕಿನ್ನಿಗೆ ವರ್ಕ್ ಆಗುತ್ತೆ, ಐ ಡೋಂಟ್ ನೋ. ನನ್ನ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ರಿಯಾಕ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಡ್ರೈ ಸ್ಕಿನ್ನಿಗೆ ರೆಕಮೆಂಡ್ ಮಾಡ್ತೀನಿ ಈ ಒಂದು ಸಿಲಿಮ್ಯಾಕ್ಸ್ ಕೊಲಾಜಿನ್ ಬೂಸ್ಟರ್. ಆ್ಯಂಡ್ ಇವತ್ತು ಈ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಮಾಯ್ಶ್ಚರೈಸರ್ ಚೇತನ್ ಅದು, ಆಯಿತಾ. ಸೊ ನಾನು ತೊಗೊಂಡಿದ್ದೀನಿ, ನನಗೆ ಸ್ವಲ್ಪ ಚೆನ್ನಾಗಾಯಿತು ಅಂತ ನಾನೇ ಇಟ್ಕೊಂಡಿದ್ದೀನಿ. ಇದು ಕ್ರೀಮಿ ಟೆಕ್ಸ್ಚರ್ ಇದೆಯಲ್ಲ, ಸೊ ಜಾಸ್ತಿ ಹೈಡ್ರೇಟ್ ಆಗುತ್ತೆ. ನೆಕ್ಸ್ಟ್ ನಾನು ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಯಾವುದಾದ್ರೂ ಒಂದು ಪ್ರಾಡಕ್ಟ್ ಹಚ್ಚಿದ್ರೆ ಮಿನಿಮಮ್ ಒಂದು 2 ಮಿನಿಟ್ಸ್ ಅರು ಬಿಡಬೇಕು, ಕ್ಲೀನಾಗೆ ಸೆಟಲ್ ಆಗಬೇಕು ಅಂದರೆ. ಆ್ಯಂಡ್ ಮೇಕಪ್ಪಿಗೆ ಬೇಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಹೈಡ್ರೇಟಾಗಿ ನೀವು ಬೇಸ್ ಮಾಡ್ಕೊತೀರಾ ಅಷ್ಟು ಮೇಕಪ್ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನನ್ನ ಸ್ಕಿನ್ ಆ್ಯಕ್ಚುಲಿ ಫುಲ್ ಹೋಗ್ಬಿಟ್ಟಿದೆ, ಟ್ಯಾನ್ ಆಗಿದೆ ನೋಡಿ. ಈ ಕಲರೇ ಬೇರೆ, ಈ ಕಲರೇ ಬೇರೆ. ಸೊ ಟ್ಯಾನ್ ಆಗಿರೋದ್ರಿಂದ ನಂಗೆ ಈ ಥರ ಆಗಿದೆ. ಸ್ಮೂತ್ ಟೆಕ್ಸ್ಚರ್. ಆ್ಯಂಡ್ ಇವಾಗ ಸ್ಟಾರ್ಟಿಂಗ್ಗೆ ಲಿಪ್ ಮಾಸ್ಕ್ ಹಾಕ್ಕೊಂಡ್ಬಿಡ್ತೀನಿ, ಲಾಸ್ಟಿಗೆ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಕೆ ಚೆನ್ನಾಗಾಗುತ್ತೆ. ಇದು ಲನೇಜ್ದು. ಇವಾಗ ನಾನು ಯಾವ್ದು ತರಿಸಿರೋದು ಗೊತ್ತಾ, ಇದು ಸ್ವೀಟ್ ಕ್ಯಾಂಡಿ ಅಂತ.
ಓಕೆ. ಸೊ ಇವಾಗ ನಾನು ಕರೆಕ್ಟರ್ ಯೂಸ್ ಮಾಡಬೇಕು. ನನ್ನ ಹತ್ರ 2 ಕರೆಕ್ಟರ್ ಇದೆ. ಒಂದು ಎಲೆಗರ್ ಪ್ರೋ ಮತ್ತು ಇನ್ಸೈಟ್ ಇದೆ. ಆಲ್ಮೋಸ್ಟ್ ಆಲ್ ಇದು ಮಧ್ಯದ್ದು ರೆಡ್ ಕಲರ್ ಫುಲ್ ಖಾಲಿ ಆಗೋಗ್ಬಿಟ್ಟಿದೆ. ನಾನು ಡೈಲಿ ಏನಾದರೂ ಶೂಟ್ಸು ಆಮೇಲೆ ವೀಡಿಯೋಸ್ ಏನಾದ್ರು ಮಾಡಬೇಕು ಅಂದರೆ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಅದರ್ವೈಸ್ ಇದಕ್ಕೆ ಹೋಗ್ತೀನಿ. ಇವಾಗ ಆಲ್ಮೋಸ್ಟ್ ಆಲ್ ಖಾಲಿ ಆಗಿದೆ. ನಾನು ಏನು ಮಾಡ್ತೀನಿ ಅಂದರೆ ಮಿಕ್ಸ್ ಮಾಡ್ತಿದ್ದೀನಿ. ವೆಯ್ಟ್, ಲೈಟ್ ಆರೆಂಜ್ ಇದೆಯಲ್ಲ, ಇದು ಈ ಆರೆಂಜು ಮತ್ತು ಈ ಒಂದು ಕಾಫಿ ಕಲರು, ಅದೆರಡು ಮಿಕ್ಸ್ ಮಾಡಿ ಇಲ್ಲಿಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಎಲ್ಲೆಲ್ಲಿ ಕಲೆ ಇದೆ ಅಲ್ಲೆಲ್ಲ ನಂಗೆ ಸಿಕ್ಕಾಪಟ್ಟೆ ಮಾರ್ಕ್ಸ್ ಆಗಿಬಿಟ್ಟಿದೆ. ನಾನೇನು ಹೊರ್ಗಡೆ ಎಲ್ಲೂ ಹೋಗ್ತಾ ಇಲ್ವಲ್ಲ, ಜಸ್ಟ್ ವೀಡಿಯೋಗೆ ಕ್ಯಾಮ್ರಾಗೋಸ್ಕರ ಸ್ವಲ್ಪ ಜಾಸ್ತಿ ಇರಲಿ ಅಂತ. ಸೊ ಇವಾಗ ಡ್ಯಾಬ್ 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 ಹಿಂಗೆ ರಬ್ ಮಾಡಬಾರ್ದು, ಜಸ್ಟ್ ಡ್ಯಾಬ್ 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 ಅಷ್ಟೆ, ಪ್ರೆಸ್ ಮಾಡಬೇಕಷ್ಟೆ ಲೈಟಾಗಿ. ನೋಡಿ, ವಿತೌಟ್ ಫೌಂಡೇಶನ್ ಎಷ್ಟು ಕವರೇಜ್ ಸಿಕ್ತು ನನ್ನದು ಫೇಸಿಗೆ. ಆವಾಗಲೇ ಹೆಂಗಿತ್ತು, ಇವಾಗ ಹೆಂಗಿದೆ. ನನ್ನ ಹತ್ರ 2 ಕನ್ಸೀಲರ್ ಇದೆ. ಒಂದು ಲಾರಿಯಲ್ದು ಮತ್ತು ಫಾರೆವರ್ 52 ಇದೆ. ಸೊ ಇದು ಎರಡು ಬೇರೆ ಬೇರೆ ಶೇಡು. ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಲೈಟ್ ಯೂಸ್ ಮಾಡ್ತೀನಿ, ಓಕೆನಾ, ಬರೀ ಕಣ್ಣ ಹತ್ರ ಅಷ್ಟೇ. ಆ್ಯಂಡ್ ಇನ್ನೊಂದು ಡಾರ್ಕ್ ಶೇಡ್, ಇದು ಮೂಗತ್ರ ಆ್ಯಂಡ್ ಇಲ್ಲಿ, ಓಕೆ. ಇವಾಗ ಬ್ಲೆಂಡ್. ಟೂ ಫೇಸಡ್ ಚೇಂಜ್ ಮಾಡಿದ್ದೀನಿ ನಾನು. ಪ್ಯಾಕಿಂದ ಇದಕ್ಕೆ ಬಂದಿದ್ದೀನಿ ಗೈಸ್. ನನಗೆ ಇದು ಸೆಟ್ ಆಗಿಬಿಟ್ಟಿದೆ. ಅಂದರೆ ಶೇಡ್ ಗೊತ್ತಾದರೆ ನಿಮಗೆ ಓಕೆ, ಶೇಡ್ ಗೊತ್ತಾಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಟೈಪು, ನಿಮ್ಮ ಸ್ಕಿನ್ ಕಲರ್ ಯಾವುದು ಅಂತ ಗೊತ್ತಾಗಿ ಆವಾಗ ನೀವು ಫೌಂಡೇಶನ್ನ ಚೂಸ್ ಮಾಡ್ಕೋಬಹುದು. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನೀವು ಚೂಸ್ ಮಾಡಬೇಕಾದ್ರೆ ಸ್ವಲ್ಪ ಲೋ ಬಜೆಟಿಗೆ ಹೋಗಿ. ಹೈ ಬಜೆಟಿಗೆ ಹೋದರೆ ವೇಸ್ಟ್ ಆಗುತ್ತೆ. ಆ್ಯಂಡ್ ಒಂದೊಂದು ಫೌಂಡೇಶನಿಗೆ 1000 2000 ಎಲ್ಲ ಹೀಗೆ ಇದೆ. ಸೊ ಅದಕ್ಕೆ ನೋಡಿಕೊಂಡು ಚೂಸ್ ಮಾಡ್ಕೊಳ್ಳಿ. ಇವಾಗ ಬ್ಲೆಂಡ್ ಎಷ್ಟು ಸಖತ್ತಾಗಿ ಬ್ಲೆಂಡ್ ಆಗುತ್ತೆ ನೋಡಿ. ಸೊ ಇವಾಗ ಕ್ಲೀನಾಗೆ ಬ್ಲೆಂಡ್ ಆಗಿದೆ, ಎಲ್ಲೂ ಪ್ಯಾಚಿ ಪ್ಯಾಚಿ ಅಂತ ಕಾಣಿಸ್ತಾನೇ ಇಲ್ಲ, ಓಕೆನಾ. ಸೊ ಡನ್. ಇವಾಗ ಐ ಮೇಕಪ್ಪಿಗೆ ಹೋಗೋಣ. ಫಸ್ಟು ಕನ್ಸೀಲರ್. ನಾನು ಸ್ವಲ್ಪ ಲೈಟರ್ ಶೇಡಿಗೆ ಹೋಗ್ತಾ ಇದ್ದೀನಿ. ಇದು ಫೇಸಸ್ ಕೆನಡಾ, ಸಾರಿ, ಕೆ ಬ್ಯೂಟಿ. ಜಸ್ಟ್ ಡ್ಯಾಬ್. ಸೊ ಮೇಲೆ ಕೆಳಗೆ, ಇಲ್ಲ ಅಂದರೆ ಕ್ರೀಸ್ ಲೈನ್ ಬಂದುಬಿಡುತ್ತೆ, ಅದಕ್ಕೋಸ್ಕರ ಬರೀ ಕಣ್ಣತ್ರ ಮಾತ್ರ ಹಾಕೊಂತಿರೋದು. ಇವತ್ತು ಸ್ವಲ್ಪ ಲೈಟ್ ಮತ್ತು ಸ್ವಲ್ಪ ಡಾರ್ಕಿಗೆ ಹೋಗೋಣ. ನನ್ನ ಹತ್ರ 2 ಪ್ಯಾಲೆಟ್ ಇದೆ ಇವಾಗ ಸದ್ಯಕ್ಕೆ. ಇದು ಸ್ವಿಸ್ ಬ್ಯೂಟಿ ಅನಿಸುತ್ತೆ, ಇದು ರೆವಲ್ಯೂಷನ್. ಸೊ 2 ಇದೆ, 2 ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಹೊರಗಿಂದ ಒಳಗೆ ಬರಬೇಕು ಸ್ಟಾರ್ಟಿಂಗಲ್ಲಿ. ಇವಾಗ ಈ ಲೈಟನ್ನು ಎಷ್ಟು ನ್ಯಾಚುರಲ್ ಥರ ಕಾಣುತ್ತೆ ನೋಡಿ. ಇವಾಗ ಐಬ್ರೋಸ್ ಮಾಡ್ಕೋಬೇಕು. ಈ ಥರ ಇದೆಯಾ, ಇವಾಗ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಐಬ್ರೋಸು. ಸೊ ಫಸ್ಟು ಕೋಮ್ ಮಾಡ್ಕೋಬೇಕು. ಬೆನಿಫಿಟ್ ಸೆಟ್ಟರ್ ಇದೆ, ಅಂದರೆ
ಕ್ಲೀನಾಗಿ ಸೆಟ್ ಆಗುತ್ತೆ. ಇದು ಜೆಲ್ ಟೈಪ್ ಇರುತ್ತೆ. ಸೊ ಜಸ್ಟ್ ಹಿಂಗೆ ಪ್ಯಾಕ್ ಐಬ್ರೋ ಪ್ಯಾಲೆಟ್ ತಗೊತಾ ಇದ್ದೀನಿ. ಲೈಟ್ ಬ್ರೌನ್ ತಗೊಂಡು ಬ್ರಷು ಈ ಕಡೆ ಫಿಲ್ ಮಾಡಬೇಕು. ನೋಡಿ ಎಷ್ಟು ಸಖತ್ತಾಗಿ ಫಿಟ್ ಆಯಿತು. ಲೈಟಾಗಿ ಶೇಪ್ ಕೊಡ್ಕೊಂಡೆ ಅಷ್ಟೇ. ಡನ್. ಇವಾಗ ನನ್ನ ಫೇವ್ರೆಟ್ ಪಾರ್ಟಿಗೆ ಬರೋಣ. ಬ್ಲಷ್ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿದೆ ಗೈಸ್. ತೊಗೊಂಡು ಒಂದು 2 ತಿಂಗಳಾಗಿದೆ. ಆಲ್ಮೋಸ್ಟ್ ಅಲ್ಲಿ ಖಾಲಿ ಆಗ್ತಾ ಬರ್ತಾಯಿದೆ. ಹುದಾ ಬ್ಯೂಟಿ ಇದೆಲ್ಲ ಔಟ್ ಆಫ್ ಸ್ಟಾಕ್ ಇದೆ. ನಾನು ಆನ್ಲೈನಲ್ಲೆಲ್ಲ ಚೆಕ್ ಮಾಡಿದೆ, ಬಟ್ ನಾನು ಸ್ಟೋರಲ್ಲಿ ತೊಗೊಂಡಿದ್ದು. ಥ್ಯಾಂಕ್ ಗಾಡ್ ನಂಗೆ ಸಿಕ್ಕಿದೆ. ಸೊ ಜಸ್ಟ್ 1 and 2 and 3. 1 2 and 3. ಇವಾಗ ಬ್ಲೆಂಡ್. ಸೊ ನಾನು ಈ ಕಡೆ ಸೈಡ್ ಹಾಕ್ತಿದ್ದೀನಿ ಅಂದರೆ ಸ್ವಲ್ಪ ಫೇಸು ಲಿಫ್ಟ್ ಆಗುತ್ತೆ. ಇಲ್ಲಿ ಹಾಕಿದ್ರೆ ಒಂಥರ ಚಬ್ಬಿ ಥರ ಕಾಣುತ್ತೆ. ಅದಕ್ಕೋಸ್ಕರ ಸೈಡಲ್ಲಿ ಹಾಕಿರೋದು. ನೋಸ್ ಶೇಪ್ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ, ಕಾಂಟೋರ್. ಇದು ಕಲರ್ ಬಾರ್ದು. ಸ್ವಲ್ಪ ನನ್ನ ಮೂಗು ಸ್ವಲ್ಪ ಶೇಪ್ ಇಲ್ಲ, ಸೊ ಕ್ಲೀನಾಗಿ ಶೇಪ್ ಬರ್ಸ್ಕೊಂಬಿಡೋಣ. ಓಕೆನಾ? ನಾನು ಇಲ್ಲಿ ಸ್ವಲ್ಪ, ಇಲ್ಲಿ ಸೊ ಆವಾಗ ಫೇಸ್ ಸಣ್ಣ ಕಾಣುತ್ತೆ. ನೋಡಿ ಡಿಫ್ರೆನ್ಸ್ ಕಾಣ್ತಿರಲ್ಲ ನನ್ನ ಶೇಪಿಂದು. ಪರ್ಫೆಕ್ಟ್. ಬಿಫೋರು ಆಫ್ಟರ್ ನೋಡ್ತಾ ಇದ್ದೀರಲ್ಲ. ಆ್ಯಂಡ್ ಇವಾಗ ಮೇಕಪ್ ಸೆಟ್ ಮಾಡ್ಕೋಬೇಕು. ನಾನು ಯೂಸ್ ಮಾಡ್ತಾ ಇರೋದು ಇದು ಮ್ಯಾಕಿಂದು ವೈಟಮಿನ್ ಸಿ ಆಲ್ ನೈಟರ್. ಅಂದರೆ ಮೇಕಪ್ ಸ್ವಲ್ಪ ಹೀಗೆ ಇರಬೇಕು ಅಂದರೆ ಮೇಕಪ್ ಫಿಕ್ಸರ್, ಅದರ್ವೈಸ್ ಸ್ವಲ್ಪ ದೂರದಿಂದ ಇಟ್ಕೊಂಡು ಸ್ಪ್ರೇ. ಇದನ್ನೆಲ್ಲ ರಿಮೂವ್ ಮಾಡೋಣ. ಲಿಪ್ ಲೈನರ್ ಹಾಕೋಣ. ಹುದಾ ಬ್ಯೂಟಿ ಲಿಪ್ ಕಾಂಟರ್ ಇದು. ಇದೊಂಥರ ಸ್ಕೆಚ್ ಪೆನ್ ಟೈಪ್ ಇರುತ್ತೆ ಆಯಿತಾ. ಇದಕ್ಕೂ ತುಂಬ ಕಾಸ್ಟ್ಲಿ ಗೈಸ್. ನೀವು ಇದಕ್ಕಿಂತ ಬೇರೆ ಲಿಪ್ ಲೈನರ್ ಹಾಕಿದ್ರೆ ಚೆನ್ನಾಗಾಗುತ್ತೆ, ಬಟ್ ನೀವು ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಚೆನ್ನಾಗಾಯ್ತಲ್ಲ. ಸೊ ನಿಮಗೆ ಲಿಪ್ ಗ್ಲಾಸ್ ಬೇಕು ಅಂದರೆ ಲಿಪ್ ಗ್ಲಾಸ್ ಹಾಕೋಬೋದು. ನಾನು ಲಾಸ್ಟಿಗೆ ಹಾಕ್ಕೊತೀನಿ. ಸ್ವಲ್ಪ ಡಾರ್ಕ್ ಮಾಡೋಣ ಲಿಪ್ಸ್ಟಿಕ್ನ. ಲಾರಿಯಲ್ ಮಸ್ಕಾರಾ. ಎಲ್ಲ ಸರಿ ಇರುತ್ತೆ. ಇದು ಡ್ರೈ ಆಗಬೇಕು, ಅಲ್ಲಿ ತನಕ ನಾವೇನೂ ಮಾಡೋಕ್ಕಾಗಲ್ಲ. ಡ್ರೈ ಆದಮೇಲೆ ನಾನು ಹೇಳ್ತೀನಿ ಯಾವ ಥರ ಒಗ್ಸ್ಬೇಕು ಅಂತ. ಇದು ಸ್ಟೇಜ್ 9 to 9. ಇದು ಹೆಂಗೆ ಗೊತ್ತಾ, ಇದು ನನ್ನ ಫ್ರೆಂಡಿಂದು. ಸೊ ಈ ಸರಿ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ನನ್ನ ಬ್ಯಾಗಲ್ಲಿ ಬಂದುಬಿಟ್ಟಿದೆ, ನಾನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ರೆಡ್ ಕಲರ್ ಇದೆ, ಅದಕ್ಕೆ ಲಿಪ್ ಗ್ಲಾಸ್. ನನ್ನ ಫೈನಲ್ ಮೇಕಪ್ ಹೇಗಿದೆ ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ನಾನು ಹೇಳ್ಕೊಟ್ಟಿದ್ದೀನಿ. ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇವಾಗ ಹೇರ್ ಸೆಟ್ ಮಾಡಬೇಕು. ಯಾವ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳಿ ಗೊತ್ತಿಲ್ಲಲ್ಲ, ಬಟ್ ಮೇಕಪ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಗೈಸ್.
ಬೇಸ್ ನಾನು ಹೇಳಿಲ್ವಾ, ಬೇಸ್ ಚೆನ್ನಾಗಿ ಮಾಡಿಕೊಂಡ್ರೆ ಮೇಕಪ್ಪು ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಸಿ ಗ್ಲಾಸ್ ಸ್ಕಿನ್. ಈ ಐಬ್ರೋ ಬ್ರಷ್ ಇರುತ್ತಲ್ಲ, ಬ್ಯಾಕ್ ಸೈಡ್ ಈ ಥರ ಕೂಂಬಿರುತ್ತಲ್ಲ, ಅಲ್ಲಿ ಹಿಂಗೆ ಮಾಡ್ಕೋಬೇಕು. ಸ್ವಲ್ಪ ಬ್ಲೆಂಡ್. ಡನ್. ಆ್ಯಂಡ್ ಬ್ಲೌಸ್ ಡಿಸೈನ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಹೇಗೆ ಕಾಣ್ತಾ ಇದೆ? ಚೆನ್ನಾಗಿ ಕಾಣಿಸ್ತಿದೆಯಾ? ನನ್ನ ಮೇಕಪ್ ಚೆನ್ನಾಗಿದೆ ಅಲ್ಲ? ಎಸ್. ಆ್ಯಕ್ಚುಲಿ ಜುಮ್ಕಿ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಲ್ಲ? ಎಸ್. ಗೈಸ್, ಇವಾಗ ತಾನೇ ಶೂಟ್ ಮುಗೀತು. ಶೂಟ್ ಮಾಡಿರೋರು ಯಾರು? ಚೀತನ. ಸ್ವಲ್ಪ ಬನ್ನಿ ಇಲ್ಲಿ. ಶೂಟ್ ಮಾಡಿರೋದು ನಾನೇ ಶೂಟ್ ಮಾಡಿರೋದು, ಇವಾಗ ನಾನೇ ಎಡಿಟ್ ಮಾಡೋದು, ಆಮೇಲೆ ನಾನೇ ಪೋಸ್ಟ್ ಮಾಡೋದು. ಓಕೆ. ಫುಲ್ಲು ಬೆವರು ಬಂದ್ರೂ ಏನೂ ಅಲ್ಲಾಡಿಲ್ಲ. ಹೆಂಗೆ ಕಾಣ್ತೀನಿ ಚೇತು? ಸೂಪರ್. ಬಟ್ ನಾನು ನೋಡು ವಿತೌಟ್ ಮೇಕಪ್, ಸಿ ದಟ್ ಗ್ಲೋ. ಗೈಸ್, ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮೇಕಪ್ ವಿಡಿಯೋ ನಿಮಗೆಲ್ರಿಗೂ ಹೆಲ್ಪ್ ಆಗಿರುತ್ತೆ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೀವು ಮನೇಲಿ ಟ್ರೈ ಮಾಡಿ. ಸೊ ಓಕೆ, ಸ್ಟೆಪ್ ವೈಸ್ ನಾನು ಹೇಳ್ಕೊಟ್ಟಿದ್ದೀನಿ. ಪ್ರಾಡಕ್ಟ್ ನಂತರದೇ ತೊಗೋಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಬಜೆಟ್ ಹೈ ಇರುತ್ತೆ, ಕಮ್ಮಿ ಇರುತ್ತೆ, ನೋಡಿಕೊಂಡು ಪರ್ಚೇಸ್ ಮಾಡಿ. ಆ್ಯಂಡ್ ಏನೇ ಇನ್ವೆಸ್ಟ್ ಮಾಡೋದಾದ್ರೂ ಸೊ ನಿಮ್ಮ ಸ್ಕಿನ್ನಿಗೆ ಸೆಟ್ ಆದರೆ ಮಾತ್ರ ತೊಗೊಳ್ಳಿ. ಆ್ಯಂಡ್ ಬಲವಂತದ ತೊಗೊಳ್ಬೇಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಆ್ಯಂಡ್ ಲವ್ ಯು. ಬಾಯ್. ಟೇಕ್ ಕೇರ್.